মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 110. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಬಾಸ್ಟನ್ನ ಸುತ್ತಮುತ್ತಲ ಪ್ರದೇಶದಲ್ಲಿ ಹಲವಾರು ಸ್ನೇಹಿತರನ್ನ ಈಗ ಸಂಪಾದನೆ ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಕೂಡ ತಮ್ಮಲ್ಲಿಗೆ ಬಂದು ಭೇಟಿಯನ್ನು ಕೊಟ್ಟು ಉಪನ್ಯಾಸ ಕೊಡುವ ಹಾಗೆ ಅನೇಕ ಆಹ್ವಾನಗಳು ಈಗ ಸ್ವಾಮೀಜಿಗೆ ಬರ್ತಿದೆ. ಸ್ವಾಮೀಜಿಯಂತಹ ಧೀರ ವ್ಯಕ್ತಿತ್ವದಿಂದ ಪ್ರಭಾವಿತರಾಗದಲ್ಲೇ ಇದ್ದವರು ಮತ್ತಾರೂ ಇಲ್ಲ. ಹಾಗಾಗಿ ಇಲ್ಲಿನ ಶ್ರೀಮತಿ ಕೇಟ್ ಟನ್ನಾಟ್ ವುಡ್ಸ್ ಅನ್ನುವಂಥವಳು ಸ್ವಾಮೀಜಿನ ಪ್ರೀತಿಯಿಂದ ಬರಮಾಡಿಕೊಂಡ್ಳು. ಶ್ರೀಮತಿ ವುಡ್ಸ್ ಕೂಡ ಒಬ್ಳು ಪ್ರಭಾವಶಾಲಿ ಅಧ್ಯಾಪಕಳು ಹಾಗೆ ಲೇಖಕಿ ಆಗಿದ್ಲು. ಅಲ್ಲದೆ ಅಲ್ಲಿನ ಅತ್ಯುನ್ನತ ಸಂಘವಾಗಿದ್ದಂತಹ ಥಾಟ್ ಅಂಡ್ ವರ್ಕ್ ಕ್ಲಬ್, ಆ ಕ್ಲಬ್ಬಿನ ಸಂಸ್ಥಾಪಕಿ ಕೂಡ. ಇವಳು ಸ್ವಾಮೀಜಿಯನ್ನ ಕರೆದು ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಆಹ್ವಾನ ಕೊಟ್ಟಿದ್ಲು ಅನ್ನೋದನ್ನ ಗಮನಿಸ್ತಿದ್ವಿ. ಈಗ ಅದರ ಮುಂದುವರೆದ ಭಾಗ. ಸ್ವಾಮೀಜಿ ಇಲ್ಲಿ ಮಾಡಿದಂತಹ ಮೊದಲ ಭಾಷಣದಲ್ಲಿ ಭಾರತದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ವ್ಯಾಪಕವಾಗಿ ಪ್ರಚಲಿತವಾಗಿದ್ದಂತಹ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವಂತ ಪ್ರಯತ್ನ ಮಾಡಿದ್ದು ವ್ಯಾಪಕವಾಗಿದೆ. ಕ್ರೈಸ್ತ ಮಿಷನರಿಗಳು ಭಾರತೀಯರಿಗೆ ಧರ್ಮ ಬೋಧನೆ ಮಾಡೋದರ ಬದಲಾಗಿ ಜನಸಾಮಾನ್ಯರ ಸ್ಥಿತಿಗತಿಗಳನ್ನು ಸುಧಾರಿಸುವಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸ್ವಾಮೀಜಿ ಇಲ್ಲಿ ಒತ್ತಿ ಹೇಳಿದ್ರು. ಸ್ವಾಮೀಜಿಯ ಮಾತುಗಳು ಬಹಳಷ್ಟು ಜನರ ಕಣ್ತೆರೆಸ್ತು ಅಂತಾದರೂ ಕೂಡ ಅಲ್ಲಿದ್ದಂತಹ ಕೆಲವು ಪಾದ್ರಿಗಳಿಗೆ ಅದು ಸಹ್ಯವಾಗಲಿಲ್ಲ. ಇವರು ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಹಾಕ್ತಾ ಭಾಷಣಕ್ಕೆ ತಡೆಯನ್ನ ಉಂಟು ಮಾಡ್ತಲೇ ಇದ್ರು. ಈ ಪಾದ್ರಿಗಳು ಅಷ್ಟು ಉಗ್ರವಾಗಿ ಹಾಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ರೂ ಕೂಡ ಸ್ವಾಮೀಜಿ ಮಾತ್ರ ಅತ್ಯಂತ ಸೌಮ್ಯವಾಗಿ ವಿನಯದಿಂದಲೇ ಪ್ರಶ್ನೆಗಳೆಲ್ಲದನ್ನ ಉತ್ತರಿಸಿದ್ರು. ಇದು ಕ್ರೈಸ್ತ ಮಿಷನರಿಗಳೊಂದಿಗೆ ಅವರ ಪ್ರಥಮ ಸೆಣಸಾಟ ಅನ್ಬೋದು. ಇದೊಂದು ಸಣ್ಣ ಘಟನೆ ಅಂತಾದ್ರೂ ಕೂಡ ಮುಂದೆ ತಮಗೆ ಒದಗಬರಬಹುದಾದಂತಹ ಅತ್ಯಂತ ಭಯಂಕರ ಪ್ರತಿಭಟನೆಯ ಮುನ್ಸೂಚಿ ಅನ್ನೋದು ಈಗ ಸ್ವಾಮೀಜಿಗೆ ಅರ್ಥ ಆಯಿತು. ಈ 2 ಭಾಷಣಗಳಷ್ಟೇ ಅಲ್ಲದೆ ಒಮ್ಮೆ ಅವರು ಶ್ರೀಮತಿ ವುಡ್ಸ್ಳ ಮನೆಯಲ್ಲಿ ಆ ಊರಿನ ಬಾಲಕ ಬಾಲಕಿಯರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಭಾರತೀಯ ಮಕ್ಕಳ ಶಾಲೆಗಳು ಹೇಗಿದೆ, ಅವರ ಆಟಗಳು ಹೇಗೆ, ಹಾಗೆ ಆ ಎಲ್ಲ ರೀತಿ ನೀತಿಗಳ ಬಗ್ಗೆ ತುಂಬ ರಸವತ್ತಾಗಿ ಮಾತನಾಡ್ತಾ ಮಕ್ಕಳನ್ನ ಪ್ರೀತಿಯಿಂದ ರಂಜಿಸಿದ್ರು. ಸೆಪ್ಟೆಂಬರ್ 4ನೇ ತಾರೀಕು ಸ್ವಾಮೀಜಿ ಸೇಲವನ್ನು ಬಿಟ್ಟು ನ್ಯೂಯಾರ್ಕಿನ ಸರಟಾಗಾಗೆ ಬಂದರು. ಇಲ್ಲಿ ಸ್ವಾಮೀಜಿ ಅಮೆರಿಕನ್ ಸೋಷಿಯಲ್ ಸೈನ್ಸ್ ಅಸೋಸಿಯೇಷನ್ನಿನ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡುವಂಥ ಕಾರ್ಯಕ್ರಮ. ಫ್ರಾಂಕ್ಲಿನ್ ಸ್ಯಾನ್ಬಾರ್ನ್ ಈ ಸಂಘಕ್ಕೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರು. ಇಲ್ಲಿನ ಗಣ್ಯ ವ್ಯಕ್ತಿಗಳಿಂದ ತುಂಬಿದಂತಹ ಸಭೆಯಲ್ಲಿ ಸ್ವಾಮೀಜಿ ಒಟ್ಟು 3 ಭಾಷಣಗಳನ್ನು ಮಾಡಿದ್ರು. ಹಾಗೆ ಒಬ್ಬರ ಮನೆಯಲ್ಲಿ 2 ಭಾಷಣಗಳನ್ನ ಮಾಡಿದ್ರು. ಒಟ್ಟಾಗಿ 5. ಇಂತಹ ಉನ್ನತ ಮಟ್ಟದ ಸಂಘವೊಂದರಲ್ಲಿ ಒಬ್ಬ ಅನಾಮಧೇಯ ಸನ್ಯಾಸಿಯಾದಂಥ ವಿವೇಕಾನಂದರಿಗೆ ಭಾಷಣ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇ ಅವರಿಗೆ ಕೊಟ್ಟಂತಹ ಅಥವಾ ಅವರಿಗೆ ದೊರಕಿದಂತಹ ಒಂದು ವಿಶೇಷ ಗೌರವ ಅಂತ ನಾವಿಲ್ಲಿ ಭಾವಿಸಿ ನೋಡ್ಬೋದು. ಆದರೆ ಆ ಜನ ಅವರನ್ನ ಅಷ್ಟರ ಮಟ್ಟಿಗೆ ಆಧರಿಸೋದಕ್ಕೆ ಅವರ ಅಪಾರ ಬುದ್ಧಿಮತ್ತೆ, ಭವ್ಯ ವಿಚಾರಧಾರೆ ಹಾಗೆ ನಿಷ್ಕಳಂಕ ಚಾರಿತ್ರ್ಯ ಇದೆಲ್ಲವುದು ಕಾರಣ ಆಗಿತ್ತು. ನಿಜಕ್ಕೂ ಇದೆಲ್ಲವೂ ಕೂಡ ಅವರ ಪರಿಚಯ ಪತ್ರ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಅಲ್ಲಿ ಸ್ವಾಮೀಜಿಗೆ ಕೊಟ್ಟಿದ್ದಂಥ ಅಥವಾ ಅಲ್ಲಿ ಸ್ವಾಮೀಜಿ ಅವರಿಗೆ ಕೊಟ್ಟಿದ್ದಂಥ 2 ಭಾಷಣಗಳ ವಿಷಯಗಳು ಸನ್ಯಾಸಿಗಳ ಪಾಲಿಗೆ ತುಂಬ ಹೊಸ್ತು ಅನ್ನಿಸ್ಬೋದು. ಮೊದಲನೇದಾಗಿ ಭಾರತದಲ್ಲಿ ಮುಸಲ್ಮಾನರ ಆಳ್ವಿಕೆ, ಇನ್ನು 2ನೇ ವಿಚಾರ ಭಾರತದಲ್ಲಿ ಬೆಳ್ಳಿಯ ಉಪಯೋಗ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ನಾವು ಗಮನಿಸಬೇಕು, ಆ ದಿನಗಳಲ್ಲಿ ಅಮೆರಿಕಾದ ರಾಜಕಾರಣದಲ್ಲಿ ಬೆಳ್ಳಿ ನಾಣ್ಯದ ಚಲಾವಣೆ ಅತ್ಯಂತ ವಿವಾದಾತ್ಮಕ ವಿಷಯ ಆಗಿತ್ತು. ಆದ್ದರಿಂದ ಈ 2 ವಿಚಾರಗಳನ್ನು ಆಧರಿಸಿ ವಿಷಯವನ್ನ ಸ್ವಾಮೀಜಿಗೆ ಕೊಟ್ಟಿದ್ರು. ನಿಜಕ್ಕೂ ಅಂತಹ ಅತ್ಯುನ್ನತ ವಿದ್ಯಾವಂತರು ಸೇರ್ಕೊಂಡಿದ್ದಂತಹ ಸಭೆಯಲ್ಲಿ ಯಾವ ವಿಷಯ ಅಂದರೆ ಆ ವಿಷಯದ ಮೇಲೆ ಮಾತನಾಡಬೇಕಾದ್ರೆ ಸಾಕಷ್ಟು ಸಮರ್ಥರೇ ಆಗಿರಬೇಕು ಅನ್ನೋದು ನಾವಿಲ್ಲಿ ಗಮನಿಸಬೇಕು. ಸ್ವಾಮೀಜಿ ಈ ಸವಾಲನ್ನೇನೋ ಲೀಲಾಜಾಲವಾಗಿ ಎದುರಿಸಿದ್ರು. ಸಭೆಯ ಮೆಚ್ಚುಗೆಗೆ ಕೂಡ ಪಾತ್ರರಾದರು. ಇಷ್ಟು ಹೊತ್ತಿಗೆ ಪ್ರೊಫೆಸರ್ ಹೆನ್ರಿ ರೈಟ್ ವಿಶ್ವ ಧರ್ಮ ಸಮ್ಮೇಳನದ ಅಧಿಕಾರಿಗಳಿಗೆ ಬರೆದಂತಹ ಪತ್ರಕ್ಕೆ ಉತ್ತರ ಬಂದಿತ್ತು. ಸ್ವಾಮೀಜಿಯನ್ನ ಒಬ್ಬ ಪ್ರತಿನಿಧಿಯಾಗಿ ಸ್ವೀಕಾರ ಮಾಡಿಕೊಂಡಾಗಿತ್ತು.
ತಮ್ಮ ದಾರಿಗೆ ಅಡ್ಡವಾಗಿ ಬಂದಿದ್ದಂತಹ ಅಡೆತಡೆ ಎಲ್ಲದನ್ನು ಕೂಡ ಭಗವಂತ ನಿವಾರಿಸಿದಂತಹ ಪರಿಯನ್ನು ಕಂಡು ಸ್ವಾಮೀಜಿ ನಿಜಕ್ಕೂ ಆನಂದ ಭರಿತರಾಗ್ಬಿಟ್ಟಿದ್ರು. ಇಲ್ಲಿವರೆಗೂ ಸುಮಾರು 3 ವಾರಗಳ ಅವಧಿಯಲ್ಲಿ ಗಳಿಸಿದ್ದಂತಹ ಅತ್ಯಂತ ಉಪಯುಕ್ತ ಅನುಭವವನ್ನು ಹೊತ್ತುಕೊಂಡು ನವೋತ್ಸಾಹದಿಂದ ಕೂಡಿ ಈಗ ಸ್ವಾಮೀಜಿ ಶಿಕಾಗೋ ನಗರದ ಕಡೆಗೆ ಹೊರಟಿದ್ದಾರೆ. ಮುಂದೇನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮ್ ಕೃಷ್ಣ.